ಮಿಸ್ಟರ್ ಬಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕಥೆಗಾರ. ಬನ್ನಿ, ಸ್ವಲ್ಪ ಹತ್ತಿರ ಕೂತುಕೊಳ್ಳಿ. ಹೊರಗಿನ ಕತ್ತಲು ಆವರಿಸುತ್ತಿದೆ ಅಲ್ಲವೇ? ಕತ್ತಲು ಕೇವಲ ಬೆಳಕಿನ ಅಭಾವವಲ್ಲ, ಅದು ಅಡಗಿರುವ ಅನೇಕ ರಹಸ್ಯಗಳ ತವರೂರು. ಇಂದು ನಾನು ನಿಮಗೆ ಹೇಳ ಹೊರಟಿರುವ ಕತೆ ಸಾಮಾನ್ಯ ಪ್ರೇತದ ಕಥೆಯಲ್ಲ. ಇದು ಕೊಲಂಬಿಯಾದ ದಟ್ಟವಾದ ಉಸಿರುಗಟ್ಟಿಸುವ ಕಾಡುಗಳ ಆಳದಲ್ಲಿ ಬಂದಿರುವಂತಹದ್ದು. ಹಗಲಿನಲ್ಲಿಯೂ ಸೂರ್ಯನ ಒಂದು ಸಣ್ಣ ಕಿರಣವೂ ನೆಲದ ಮೇಲೆ ತಲುಪದ, ಮರಗಳ ಎಲೆಗಳು ಆಕಾಶವನ್ನೇ ಮರೆಮಾಚುವಂತಹ ಭಯಾನಕ ಕಾಡುಗಳು. ಆ ಕಾಡಿನ ಆಸುಪಾಸಿನ ಹಳ್ಳಿಗಳಲ್ಲಿ ತಲೆಮಾರುಗಳಿಂದ ಜನರ ತುಟಿಗಳಲ್ಲಿ ನಡುಕ ಹುಟ್ಟಿಸುವ ಒಂದು ಹೆಸರಿದೆ, ಲಾ ಪಟಾಸೋಲಾ. ಇದು ನಡೆದದ್ದು ಇಂದಿಗಿಂತಲೂ ಕಾಡುಗಳು ಅತಿ ಹೆಚ್ಚು ಅಪಾಯಕಾರಿಯಾಗಿದ್ದ ಕಾಲದಲ್ಲಿ. ಆಗ ಇಂದಿನಂತೆ ಡಾಂಬಾರು ರಸ್ತೆಗಳಿರಲಿಲ್ಲ, ದಾರಿ ತಪ್ಪಿದರೆ ಹುಡುಕಲು ಮೊಬೈಲ್ ಫೋನ್ಗಳಿರಲಿಲ್ಲ, ದಿಕ್ಕು ತೋರಿಸಲು GPS ಇರಲಿಲ್ಲ. ಒಮ್ಮೆ ಆ ಹೆಮ್ಮರಗಳ ನಡುವೆ ದಾರಿ ತಪ್ಪಿದರೆ ಜೀವಂತವಾಗಿ ಹಿಂತಿರುಗುವುದು ಕೇವಲ ಅದೃಷ್ಟವನ್ನು ಮಾತ್ರ ಅವಲಂಬಿಸಿತ್ತು. ಅಂತಹ ಭಯಾನಕ ವಾತಾವರಣದಲ್ಲಿ, ಕಾಡಿನ ಕತ್ತಲೆಯಲ್ಲಿ, ಮರಗಳ ಮರೆಯಲ್ಲಿ ಅವಿತು ಕುಳಿತಿರುವ ಆ ಒಂದು ಶಕ್ತಿಯ ಕತೆ ಹುಟ್ಟಿಕೊಂಡಿತ್ತು. ಒಂದು ಭ್ರಮೆಯ ಆಹ್ವಾನ. ಕಲ್ಪನೆ ಮಾಡಿಕೊಳ್ಳಿ, ನೀವು ಆ ಕೊಲಂಬಿಯಾದ ಕಾಡಿನಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದೀರಿ. ಸೂರ್ಯ ಮುಳುಗಿದ್ದಾನೆ, ಕತ್ತಲು ನಿಮ್ಮನ್ನು ಸುತ್ತುವರಿದಿದೆ. ಕೀಟಗಳ ವಿಚಿತ್ರ ಶಬ್ದಗಳ ನಡುವೆ ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಗೆ ಒಂದು ಧ್ವನಿ ಬೀಳುತ್ತದೆ. ಅದು ಅಳುವ ಶಬ್ದ. ಸಹಾಯಕ್ಕಾಗಿ ಅಂಗಲಾಚುತ್ತಿರುವ, ಹೃದಯವನ್ನು ಕರಗಿಸುವಂತಹ ಸುಂದರ ಮಹಿಳೆಯೊಬ್ಬಳ ಧ್ವನಿ. ನೀವು ಧ್ವನಿ ಬಂದತ್ತೆ ಹೆಜ್ಜೆ ಹಾಕುತ್ತೀರಿ. ಅಲ್ಲಿ ಮರದ ಕೆಳಗೆ ಒಬ್ಬ ಅತ್ಯಂತ ಸುಂದರವಾದ ಮಹಿಳೆ ಕುಳಿತಿರುತ್ತಾಳೆ. ಅವಳ ಕಣ್ಣುಗಳಲ್ಲಿ ವಿಪರೀತ ಭಯವಿದೆ, ಧ್ವನಿಯಲ್ಲಿ ಅಸಹಾಯಕತೆ ಇದೆ, ಮುಖದಲ್ಲಿ ಎಲ್ಲಿಲ್ಲದ ಮುಗ್ಧತೆ ತುಂಬಿದೆ. ದಾರಿ ತಪ್ಪಿ ಭಯದಿಂದ ನಡುಗುತ್ತಿದ್ದಾಳೆ ಎಂದು ನಿಮ್ಮ ಮನಸ್ಸು ಹೇಳುತ್ತದೆ. ಅವಳನ್ನು ಕಾಪಾಡಬೇಕು ಎಂಬ ಮಾನವೀಯತೆಯಿಂದ ನೀವು ಅವಳತ್ತ ಧಾವಿಸುತ್ತೀರಿ. ಆದರೆ ಕಥೆಯ ನಿಜವಾದ ಭಯಾನಕ ತಿರುವು ಪ್ರಾರಂಭವಾಗುವುದೇ ಇಲ್ಲಿ. ಮುಖವಾಡ ಕಳಚಿದಾಗ ನೀವು ಅವಳ ಹತ್ತಿರ ಹೋಗಿ ನಿಮ್ಮ ಕೈ ಚಾಚುತ್ತೀರಿ. ಅವಳು ತಲೆ ಎತ್ತಿ ನಿಮ್ಮನ್ನು ನೋಡುತ್ತಾಳೆ. ಕ್ಷಣಾರ್ಧದಲ್ಲಿ ಆ ಸುಂದರ ಮುಖ ಕರಗಿ ಹೋಗುತ್ತದೆ. ಅವಳ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಉರಿಯತೊಡಗುತ್ತವೆ. ಗುಲಾಬಿಯಂತಿದ್ದ ತುಟಿಗಳು ಹರಿದು ಬಾಯಿಯಿಂದ ಉದ್ದನೆಯ ಚೂಪಾದ ರಕ್ತಪಿಪಾಸು ಕೋರೆ ಹಲ್ಲುಗಳು ಹೊರಬರುತ್ತವೆ. ಅವಳ ಕರುಣಾಜನಕ ಅಳು ಇದ್ದಕ್ಕಿದ್ದಂತೆ ಮೃಗೀಯ, ಕಿವಿಗಡ ಚಿಕ್ಕುವ ಅಟ್ಟಹಾಸವಾಗಿ ಬದಲಾಗುತ್ತದೆ. ನೀವು ಭಯದಿಂದ ಹೆಜ್ಜೆ ಹಿಂದಿಡುತ್ತೀರಿ. ಆಗ ನಿಮ್ಮ ಕಣ್ಣಿಗೆ ಬೀಳುವುದು ಅವಳ ದೇಹದ ಕೆಳಭಾಗ. ಅವಳಿಗೆ 2 ಕಾಲುಗಳಿಲ್ಲ, ಇರುವುದು ಕೇವಲ ಒಂದೇ ಒಂದು ಕಾಲು. ಕೆಲವರು ಅದನ್ನು ಪ್ರಾಣಿಯ ಗೊರಸು ಎನ್ನುತ್ತಾರೆ, ಇನ್ನು ಕೆಲವರು ರಕ್ತ ಸುರಿಯುತ್ತಿರುವ ಕತ್ತರಿಸಿದ ಮಾಂಸದ ಬುಡ ಎನ್ನುತ್ತಾರೆ. ಆ ಒಂದೇ ಕಾಲಿನಲ್ಲಿಯೇ ಅವಳು ನಿಮ್ಮತ್ತ ಜಿಗಿಯುತ್ತಾಳೆ. ಆಕೆಯ ವೇಗ ಊಹಿಸಲ ಸಾಧ್ಯ. ಲಾ ಪಟಾಸೋಲಾ ತನ್ನ ಬಲಿಪಶುಗಳನ್ನು ಅಲ್ಲಿಯೇ ಕೊಲ್ಲುವುದಿಲ್ಲ, ಬದಲಾಗಿ ಅವಳು ಅವರನ್ನು ಕಾಡಿನ ಇನ್ನಷ್ಟು ಆಳಕ್ಕೆ, ದಾರಿ, ದಿಕ್ಕು ಮತ್ತು ವಿವೇಕವೆಲ್ಲವೂ ಕಳೆದು ಹೋಗುವಂತಹ ಕತ್ತಲೆಯ ಕೂಪಕ್ಕೆ ಎಳೆದುಕೊಂಡು ಹೋಗುತ್ತಾಳೆ. ಕೆಲವು ಜಾನಪದ ಕಥೆಗಳ ಪ್ರಕಾರ ಅವಳು ತನ್ನ ಚೂಪಾದ ಹಲ್ಲುಗಳಿಂದ ಜನರ ರಕ್ತವನ್ನು ಹೀರಿ ಕುಡಿಯುತ್ತಾಳೆ. ಇನ್ನೂ ಕೆಲವು ಕಥೆಗಳ ಪ್ರಕಾರ ಅವಳು ಮನುಷ್ಯರನ್ನು ದೈಹಿಕವಾಗಿ ಕೊಲ್ಲುವುದಿಲ್ಲ, ಬದಲಾಗಿ ಅವರ ಎದುರು ತನ್ನ ವಿಕಾರ ರೂಪವನ್ನು ಪ್ರದರ್ಶಿಸಿ ಅವರನ್ನು ಮಾನಸಿಕವಾಗಿ ಎಷ್ಟು ಭಯಭೀತಗೊಳಿಸುತ್ತಾಳೆಂದರೆ ಬದುಕುಳಿದು ಬಂದರೂ ಅವರು ತಮ್ಮ ಜೀವಮಾನವಿಡೀ ಹುಚ್ಚರಾಗಿಯೇ ಉಳಿಯುತ್ತಾರೆ. ಈ ಶಾಪಗ್ರಸ್ತ ಆತ್ಮದ ಹಿನ್ನೆಲೆ ಏನು? ಹಿರಿಯರು ಹೇಳುವ ಪ್ರಕಾರ ಈ ಕತೆ ಸ್ಪ್ಯಾನಿಷ್ ವಸಾಹತುಶಾಹಿ ಅವಧಿಯಲ್ಲಿ, ಅಂದರೆ 16ನೇ 17ನೇ ಶತಮಾನದಲ್ಲಿ ಹುಟ್ಟಿಕೊಂಡಿತು. ಈ ಕತೆ ಕೇವಲ ಒಂದು ದೆವ್ವದ ಕಥೆಯಲ್ಲ, ಇದು 2 ಪ್ರಪಂಚಗಳ ಸಮ್ಮಿಲನ. ಒಂದೆಡೆ ಕೊಲಂಬಿಯಾದ ಮೂಲ ನಿವಾಸಿಗಳ ಅರಣ್ಯ ಶಕ್ತಿಗಳ ಮೇಲಿನ ನಂಬಿಕೆ, ಮತ್ತೊಂದೆಡೆ ವಸಾಹತುಶಾಹಿ ಯುಗದ ನೈತಿಕ ಶಿಕ್ಷೆ ಮತ್ತು ಪಾಪದ ಪರಿಕಲ್ಪನೆ. ಒಂದು ಕಥೆಯ ಪ್ರಕಾರ ಲಾ ಪಟಾಸೋಲಾ ಒಂದು ಕಾಲದಲ್ಲಿ ಅತ್ಯಂತ ಸುಂದರವಾದ, ಆದರೆ ದಾಂಪತ್ಯ ದ್ರೋಹವೆಸಗಿದ ಮಹಿಳೆಯಾಗಿದ್ದಳು. ಅವಳ ಪತಿಯೇ ಅವಳ ಆ ದ್ರೋಹವನ್ನು ಕಂಡು ಕೋಪದಿಂದ ಅವಳ ಒಂದು ಕಾಲನ್ನು ಕತ್ತರಿಸಿ ಕಾಡಿನಲ್ಲಿ ಸಾಯಲು ಬಿಟ್ಟನು. ರಕ್ತಸ್ರಾವದಿಂದ ಒದ್ದಾಡಿ ಸತ್ತ ಅವಳ ಆತ್ಮಕ್ಕೆ ಎಂದಿಗೂ ಶಾಂತಿ ಸಿಗಲಿಲ್ಲ. ತಾನು ಅನುಭವಿಸಿದ ನೋವು ಮತ್ತು ಸೇಡಿನ ಜ್ವಾಲೆಯಲ್ಲಿ ಬೆಂದು ಅವಳು ರಾಕ್ಷಸಿಯಾಗಿ ಮಾರ್ಪಟ್ಟಳು. ಈಗ ಕಾಡಿನಲ್ಲಿ ತನ್ನ ಒಂದು ಕಾಲಿನಿಂದಲೇ ಜಿಗಿಯುತ್ತಾ ಒಂಟಿಯಾಗಿ ಸಿಗುವ ಪುರುಷರನ್ನು ಬೇಟೆಯಾಡುತ್ತಾಳೆ. ಭಯದ ಹಿಂದಿರುವ ವಾಸ್ತವ. ನಿಮಗೆ ಒಂದು ರಹಸ್ಯ ಹೇಳಲೇ? ವಾಸ್ತವದಲ್ಲಿ ಪ್ರಾಚೀನ ಕಾಲದಲ್ಲಿ ಹಿರಿಯರು ಈ ಕಥೆಯನ್ನು ಹುಟ್ಟುಹಾಕಿದ್ದು ಜನರನ್ನು ಕೇವಲ ಹೆದರಿಸುವುದಕ್ಕಲ್ಲ, ಅದರ ಹಿಂದೆ ಒಂದು ಬಹುದೊಡ್ಡ ಪ್ರಾಯೋಗಿಕ ಉದ್ದೇಶವಿತ್ತು. ಆ ಕಾಲದಲ್ಲಿ ಕಾಡಿಗೆ ಹೋಗುವುದೆಂದರೆ ಸಾವಿನ ದವಡೆಗೆ ಕಾಲಿಟ್ಟಂತೆ. ಕಾಡು ಪ್ರಾಣಿಗಳು, ಕಾಣದ ಆಳವಾದ ಹೊಂಡಗಳು, ವಿಷಕಾರಿ ಕೀಟಗಳು,
ಹಾವುಗಳು ಮತ್ತು ಒಮ್ಮೆ ದಾರಿ ತಪ್ಪಿದರೆ ಮತ್ತೆ ಊರು ಸೇರಲಾಗದ ಪರಿಸ್ಥಿತಿ ಇತ್ತು. ಇಂತಹ ಅಪಾಯಕಾರಿ ಕಾಡಿಗೆ ಮಕ್ಕಳು ಮತ್ತು ಯುವಕರು ರಾತ್ರಿ ವೇಳೆ ಒಂಟಿಯಾಗಿ ಹೋಗಬಾರದು, ಪ್ರಕೃತಿಯನ್ನು ಅಸಡ್ಡೆ ಮಾಡಬಾರದು ಎಂದು ಎಚ್ಚರಿಸಲು ಅವರಿಗೆ ಇದ್ದ ಅತ್ಯಂತ ಪ್ರಬಲ ಅಸ್ತ್ರವೇ ಭಯ. ಲಾಪಟಾ ಸೋಲಾ ಕತೆ ಒಂದು ಮೌಖಿಕ ಸುರಕ್ಷಾ ವ್ಯವಸ್ಥೆಯಾಗಿ ಕೆಲಸ ಮಾಡಿತು. ಜನರನ್ನು ರಕ್ಷಿಸುವ ಕಾಳಜಿಯೇ ಕಾಲಕ್ರಮೇಣ ಒಂದು ಭಯಾನಕ ದಂತಕಥೆಯಾಗಿ ಮಾರ್ಪಟ್ಟಿತು. ಇಂದಿಗೂ ಸಹ ಲಾಪಟಾ ಸೋಲಾ ಕೊಲಂಬಿಯಾದ ಸಂಸ್ಕೃತಿಯಲ್ಲಿ ಜೀವಂತವಾಗಿದ್ದಾಳೆ. ಅಲ್ಲಿನ ಚಲನಚಿತ್ರಗಳು, ಕಾದಂಬರಿಗಳು ಮತ್ತು ಜಾನಪದ ಉತ್ಸವಗಳಲ್ಲಿ ಅವಳದೇ ಕಾರುಬಾರು. ಅವಳು ನಿಜವಾಗಿಯೂ ಇದ್ದಾಳೆಯೇ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದಿರಬಹುದು. ಅವಳೊಬ್ಬಳು ನಗರ ದಂತಕತೆ ಇರಬಹುದು. ಆದರೆ ಕೊಲಂಬಿಯಾದ ಅನೇಕ ಹಳ್ಳಿಗಳಲ್ಲಿ ಇಂದಿಗೂ ಸೂರ್ಯ ಮುಳುಗಿದ ಮೇಲೆ ಹಿರಿಯರು ತಮ್ಮ ಕಿರಿಯರಿಗೆ ಒಂದು ಎಚ್ಚರಿಕೆ ನೀಡುತ್ತಾರೆ. ನೀವು ಕಾಡಿನ ಬಳಿ ಇರುವಾಗ ರಾತ್ರಿಯ ಕತ್ತಲಿನಲ್ಲಿ ಯಾವುದಾದರೂ ಮಹಿಳೆ ಅಳುತ್ತಾ ನಿಮ್ಮನ್ನು ಹೆಸರಿಡಿದು ಕರೆದರೆ ದಯವಿಟ್ಟು ಹಿಂತಿರುಗಿ ನೋಡಬೇಡಿ, ಏಕೆಂದರೆ ಅವಳು ಮನುಷ್ಯಳಾಗಿರಲು ಸಾಧ್ಯವೇ ಇಲ್ಲ. ಈ ಮಾತಿನ ಹಿಂದಿರುವ ಆ ನಡುಕ, ಆ ನಿಗೂಢತೆ ಮತ್ತು ಆ ಮಾತನಾಡದ ಅಪಾಯವೇ ಲಾಪಟಾ ಸೋಲಾಳನ್ನು ಆ ಆಳವಾದ ಕತ್ತಲೆಯಾದ ಕಾಡಿನಂತೆಯೇ ಇಂದಿಗೂ ಜೀವಂತವಾಗಿರಿಸಿದೆ.